ಸರ್ಕಾರದ ವಿರುದ್ಧ ಬಿಜೆಪಿ ಇಂಧನ ಸಮರವನ್ನ ಸಾರಿದೆ. ಸೈಕಲ್ ಜಾಥಾ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುತ್ತಿದ್ದ ರಾಜ್ಯ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ರಾಜ್ಯ ಬಿಜೆಪಿ ವಿರೋಧ ಪಕ್ಷ ಮಾಡ್ತಾ ಇರೋದು. ಮಲ್ಲೇಶ್ವರದಿಂದ MG ರೋಡ್ನತ್ತ ಸೈಕಲ್ ಜಾಥಾ, ಬೆಲೆ ಏರಿಕೆ ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಲಾಗ್ತಾ ಇದೆ. ಬಿಜೆಪಿಯ ನಾಯಕರೆಲ್ಲ ಅಲ್ಲಿ ಸೇರಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು, ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈಗ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಹಲವು ಬಿಜೆಪಿ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳದಿಂದ ಅವರನ್ನ ಚದುರಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೈಕಲ್ ಜಾಥಾ ಯಾವುದೇ ಕಾರಣಕ್ಕೂ ನಿಲ್ಲಕೂಡದು ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಮತ್ತು ಇನ್ನಿತರರು ತಮ್ಮ ಪಾಡಿಗೆ ತಾವು ಸೈಕಲ್ನ ತುಳಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ನಿಲ್ಲಿಸುವಂತಹ ಪ್ರಯತ್ನ ಈಗ ಪೊಲೀಸರಿಂದ ಆಗ್ತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಜೇಂದ್ರ ಇನ್ನು ಸೈಕಲ್ ಮೇಲೆ ಕೂತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು MG ರೋಡ್ನತ್ತ ಧಾವಿಸಬೇಕು ಅನ್ನುವಂತಹ ಪ್ರಯತ್ನ, ಆದರೆ ಮತ್ತೊಂದು ಕಡೆ ಪೊಲೀಸರು ಅವರನ್ನ ಮಧ್ಯದಲ್ಲಿಯೇ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇರೋದು. ಕೂಡಲೇ ಈ ಬೆಲೆ ಏರಿಕೆ ಆದೇಶವನ್ನ ವಾಪಸ್ ಪಡೆಯಬೇಕು ಅನ್ನುವಂತಹ ಒಕ್ಕೊರಲ ಆಗ್ರಹ ಈಗ ಬಿಜೆಪಿ ನಾಯಕರಿಂದ ಕೇಳಿ ಬರುತ್ತಿದೆ. ಸೇರಿರುವಂತಹ ಅಸಂಖ್ಯಾತ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ ತೊಲಗಲಿ, ರಾಜ್ಯ ಉಳಿಯಲಿ ಅನ್ನುವಂತಹ ಘೋಷವಾಕ್ಯಗಳು ಈಗ ಅಲ್ಲಿ ಸೇರಿರುವ ಬಿಜೆಪಿ ಕಾರ್ಯಕರ್ತರಿಂದ ಕೇಳಿ ಬರುತ್ತಿವೆ. ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಸೇರಿರುವಂತಹ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥದ್ದು, ಬಸ್ ಹತ್ತಿಸುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೋಡಿ ಯಾವ ಮಟ್ಟಿಗೆ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಏರಿಕೆ ಮಾಡಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ, ಕೇಂದ್ರ ಸರ್ಕಾರದಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ? ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ರಾಜ್ಯ ಬಿಜೆಪಿ ಮಾಡ್ತಾ ಇದೆ. ಸ್ಟಾಂಪ್ ಡ್ಯೂಟಿ ದರವನ್ನ ಹೆಚ್ಚಳ ಮಾಡಿದ್ದೀರಿ, ಈಗ ಪೆಟ್ರೋಲ್ ಡೀಸೆಲ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದೀರಿ, ಇನ್ನೂ ಏನಾಗಬೇಕು ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಬಿಜೆಪಿ ನಾಯಕರನ್ನ ಪೊಲೀಸರು ತಡೆದಿದ್ದಾರೆ. ಬಿಜೆಪಿ ಕಚೇರಿಯಿಂದ ಸ್ವಲ್ಪ ದೂರದಲ್ಲಿ ಅವರನ್ನ ನಿಲ್ಲಿಸುವಂತಹ ಕೆಲಸ, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋದಕ್ಕೆ ಈಗ ಪೊಲೀಸರು ಪ್ರಯತ್ನವನ್ನ ನಡೆಸಿದ್ದಾರೆ. ಪ್ರತಿಭಟನೆಗೆ ಅನುಮತಿ ಸಿಗದ ಹಿನ್ನೆಲೆ ಈ ಪ್ರತಿಭಟನೆಯನ್ನ ಮುಂದುವರಿಸಕೂಡದು ಅಂತ ಪೊಲೀಸರು ರಸ್ತೆ ಮಧ್ಯದಲ್ಲಿಯೇ ಈ ಬಿಜೆಪಿಯ ಸೈಕಲ್ ಜಾಥಾನ ನಿಲ್ಲಿಸ್ತಾ ಇದ್ದಾರೆ.
ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗ್ತಾ ಇದ್ದದ್ದು, ಆದರೆ ಪ್ರತಿಭಟನೆಗೆ ಅನುಮತಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು, ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಈಗ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಂತ ಈ ಒಂದು ಪ್ರತಿಭಟನೆಯಲ್ಲಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸೈಕಲ್ ಜಾಥಾದಲ್ಲಿ ಈಗಾಗಲೇ ಸೈಕಲ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಅವರನ್ನ ವಶಪಡಿಸಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಅವ್ರನ್ನ ಸರ್ ಯಾವಾಗಲೂ ಕೂಡ ಸರ್ಕಾರ ಪ್ರತಿಭಟನೆಗೆ ತಕ್ಕ ಶಾಸ್ತಿ ಸಿಗಲ್ವಾ? ಮಾಡೋ ಪ್ರತಿಭಟನೆಗೆ ಯಾವಾಗ್ಲೂ ವಶಪಡಿಸ್ಕೊಂಡ್ರೆ ಅದಕ್ಕೆ ಉತ್ತರ ಸಿಗಲ್ವಾ? ಯಾವಾಗ್ಲೂ ನೋಡಿ, in all the services, in all the utilities, it has been a tax burden on the people. ಅಧಿಕಾರದ ದರ್ಪದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮೆರಿತಾ ಇದ್ದಾರೆ. ಬರಗಾಲ ಇಂತ ಕಷ್ಟಕರ ಸಂದರ್ಭದಲ್ಲಿ ರೈತರಿಗೆ, ಸಾಮಾನ್ಯ ಜನರಿಗೆ ಭಯ ಆಗ್ತಕ್ಕಂತ ಮುಖ್ಯಮಂತ್ರಿಗಳ ನಿರ್ಧಾರ. ನಿಮ್ಮ ಸರ್ಕಾರ ಇದ್ದಾಗ ರೇಟ್ ಜಾಸ್ತಿ ಆದಾಗ ಅವರು ಪ್ರತಿಭಟನೆ ಮಾಡಿದ್ರು, ಅಲ್ಲಿ ಏನ್ ಬಂತು ಸರ್? ನಮ್ಮ ಸರ್ಕಾರ ಇದ್ದಾಗ ಜನ ಕಲ್ಯಾಣ ಯೋಜನೆ ಆಗ್ತಾ ಇತ್ತು. ನೀವು ಕಳೆದ 1 ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಂತೇಳಿ ಜನರ ಮೇಲೆ ಹೊರ ಹಾಕ್ತಾ ಇದ್ದೀರಿ. ಕಳೆದ 1 ವರ್ಷ ಅಬ್ಕಾರಿ ಮೇಲೆ ದರ ಜಾಸ್ತಿ ಮಾಡಿ ಅಭಿವೃದ್ಧಿ ಕೆಲಸ ಏನ್ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ನೀವು ಹಣ ಇವತ್ತು ಹೆಚ್ಚು ಮಾಡ್ತಾ ಇದ್ದೀರಿ? ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮುಂದಾಗ್ತಾ ಇದ್ದದ್ದು, ಆದರೆ ಪ್ರತಿಭಟನೆಗೆ ಅನುಮತಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು, ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಈಗ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದಂತ ಈ ಒಂದು ಪ್ರತಿಭಟನೆಯಲ್ಲಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸೈಕಲ್ ಜಾಥಾದಲ್ಲಿ ಈಗಾಗಲೇ ಸೈಕಲ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಅವರನ್ನ ವಶಪಡಿಸಿಕೊಂಡು ಕರೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಅವ್ರನ್ನ ಸರ್ ಯಾವಾಗಲೂ ಕೂಡ ಸರ್ಕಾರ ಪ್ರತಿಭಟನೆಗೆ ತಕ್ಕ ಶಾಸ್ತಿ ಸಿಗಲ್ವಾ? ಮಾಡೋ ಪ್ರತಿಭಟನೆಗೆ ಯಾವಾಗ್ಲೂ ವಶಪಡಿಸ್ಕೊಂಡ್ರೆ ಅದಕ್ಕೆ ಉತ್ತರ ಸಿಗಲ್ವಾ? ಯಾವಾಗ್ಲೂ ನೋಡಿ, In all the services, in all the utilities, it has been a tax burden on the people. ಅಧಿಕಾರದ ದರ್ಪದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮೆರಿತಾ ಇದ್ದಾರೆ. ಬರಗಾಲ ಇಂತ ಕಷ್ಟಕರ ಸಂದರ್ಭದಲ್ಲಿ ರೈತರಿಗೆ, ಸಾಮಾನ್ಯ ಜನರಿಗೆ ಭಯ ಆಗ್ತಕ್ಕಂತ ಮುಖ್ಯಮಂತ್ರಿಗಳ ನಿರ್ಧಾರ. ನಿಮ್ಮ ಸರ್ಕಾರ ಇದ್ದಾಗ ರೇಟ್ ಜಾಸ್ತಿ ಆದಾಗ ಅವರು ಪ್ರತಿಭಟನೆ ಮಾಡಿದ್ರು, ಅಲ್ಲಿ ಏನ್ ಬಂತು ಸರ್? ನಮ್ಮ ಸರ್ಕಾರ ಇದ್ದಾಗ ಜನ ಕಲ್ಯಾಣ ಯೋಜನೆ ಆಗ್ತಾ ಇತ್ತು. ನೀವು ಕಳೆದ 1 ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದಿರಿ ಅಂತೇಳಿ ಜನರ ಮೇಲೆ ಹೊರ ಹಾಕ್ತಾ ಇದ್ದೀರಿ. ಕಳೆದ 1 ವರ್ಷ ಅಬ್ಕಾರಿ ಮೇಲೆ ದರ ಜಾಸ್ತಿ ಮಾಡಿ ಅಭಿವೃದ್ಧಿ ಕೆಲಸ ಏನ್ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ನೀವು ಹಣ ಇವತ್ತು ಹೆಚ್ಚು ಮಾಡ್ತಾ ಇದ್ದೀರಿ?